ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಗ್ರಾಮದ ಮೂವರ ವಿರುದ್ಧ ಅವಹೇಳನ ಆರೋಪ ಕೇಳಿಬಂದಿದೆ. ಕೈ ನಾಯಕಿ ಕುಸುಮಾವತಿ ವಿರುದ್ಧ ಧರ್ಮಸ್ಥಳ ಗ್ರಾಮಸ್ಥರು ದೂರನ್ನ ಕೊಟ್ಟಿದ್ದಾರೆ. ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಇದು ಮತ್ತೊಂದು ಆಯಾಮದಲ್ಲಿ ಆಗ್ತಿರುವ ಬೆಳವಣಿಗೆ. ಕೈ ನಾಯಕಿ ಕುಸುಮಾವತಿ ವಿರುದ್ಧ ಧರ್ಮಸ್ಥಳ ಗ್ರಾಮಸ್ಥರು ದೂರು ದಾಖಲು ಮಾಡಿದ್ದಾರೆ. ಎಸ್ಐಟಿಗೆ ದೂರು ನೀಡಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಧರ್ಮಸ್ಥಳದ ಗ್ರಾಮಸ್ಥರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೂರಕ ದಾಖಲೆಯನ್ನು ಒದಗಿಸಿದ್ದಾರೆ ಗ್ರಾಮಸ್ಥರು. ಏನಿದು ಪ್ರಕರಣ ಅನ್ನೋದನ್ನು ಕೂಡ ಹೇಳ್ತೀವಿ. ಸದ್ಯ ನೋಡಿ, ಮತ್ತೊಂದು ಆಯಾಮದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ. ಕುಸುಮಾವತಿ ಅವರ ವಿರುದ್ಧ ದೂರು ದಾಖಲಾಗಿದೆ. ಗ್ರಾಮಸ್ಥರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನ್ ಪ್ರಕರಣ ಅಂತ ನೋಡೋದಾದ್ರೆ, ನನ್ನ ಗಂಡ ಚಂದ್ರಪ್ಪರನ್ನ ಸಾಯಿಸಿದ್ದಾರೆ ಅಂತ ಕುಸುಮಾವತಿ ಹೇಳಿದ್ರು. ಸ್ಲೋ ಪಾಯ್ಸನ್ ಕೊಟ್ಟು ಗಂಡನನ್ನ ಸಾಯಿಸಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಸೌಜನ್ಯ ಸಾವಿನ ನಂತರ ಧರ್ಮಸ್ಥಳದ ಮೂವರ ವಿರುದ್ಧ ಈ ಆರೋಪ ಕೇಳಿಬಂದಿರುತ್ತೆ. ಮೂವರ ವಿರುದ್ಧ ಆರೋಪವನ್ನ ಮಾಡಿದ್ದು ಕೈ ನಾಯಕಿ ಕುಸುಮಾವತಿ. ನಂತರ ಮೂವರನ್ನ ತನಿಖೆಗೆ ಒಳಪಡಿಸಿ ಕ್ಲೀನ್ ಚಿಟ್ ಕೂಡ ಕೊಡಲಾಗಿತ್ತು. ಆದರೆ ಆ ಮೂವರನ್ನ ಈಗಲೂ ಕೂಡ ಅನುಮಾನ ಮಾಡ್ತಾ ಇದ್ದಾರೆ, ಅವಮಾನಿಸ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಅವರಿಗೂ ಅಕ್ಕ ತಂಗಿಯರಿದ್ದಾರೆ, ಸಮಸ್ಯೆ ಆಗ್ತಾ ಇದೆ ಅಂತ ಈ ಗ್ರಾಮಸ್ಥರು, ಧರ್ಮಸ್ಥಳದ ಗ್ರಾಮಸ್ಥರು ಈಗ ಎಸ್ಐಟಿಗೆ ದೂರನ್ನು ಕೊಟ್ಟಿದ್ದಾರೆ. ಎಸ್ಐಟಿಗೆ ದೂರು ಕೊಟ್ಟು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಧರ್ಮಸ್ಥಳದ ಗ್ರಾಮಸ್ಥರು. ಅಲ್ಲದೆ ಕುಸುಮಾವತಿ ಪತಿ ಅನಾರೋಗ್ಯದಿಂದ ಸಾವನ್ನಪ್ಪಿದ್ರು, ಆದರೆ ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸಿದ್ದಾರೆ ಅಂತ ವಿನಾಕಾರಣ ಆರೋಪ ಮಾಡ್ತಾ ಇದ್ದಾರೆ. ತನಿಖೆ ಆಗಿ ಕ್ಲೀನ್ ಚಿಟ್ ಕೊಟ್ಟಿದ್ರು ಕೂಡ ಮತ್ತೆ ಅವಮಾನ ಮಾಡ್ತಿದ್ದಾರೆ ಅಂತ. ಹೀಗಾಗಿ ಎಸ್ಐಟಿಗೆ ದೂರನ್ನ ಕೊಟ್ಟಿದ್ದೀವಿ ಅಂತ ದೂರುದಾರ ಎಸಿ ಚಂದ್ರ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.